ಸರ್ಕಾರದ ಜೊತೆ ಅಣ್ಣಾ ಟೀಮ್ ಮಹತ್ವದ ಮಾತುಕತೆ. ನಿರ್ಣಾಯಕ ಘಟ್ಟದಲ್ಲಿ ಹಜಾರೆ ಹೋರಾಟ, ಸತ್ಯಾಗ್ರಹ ಕೈಬಿಡಲು ಪ್ರಧಾನಿ ಮತ್ತೆ ಮನವಿ. ಜನಲೋಕಪಾಲ್ ಕಗ್ಗಂಟು ಪರಿಹಾರ ಕಸರತ್ತು ಮುಂದುವರೆದಿದ್ದು ಸರ್ಕಾರ ಮತ್ತು ಅಣ್ಣಾ ಟೀಮ್ ನಡುವೆ ಎರಡನೇ ಸುತ್ತಿನ ಸಂಧಾನ ಆರಂಭಗೊಂಡಿದೆ. ಕೇಂದ್ರ ಕಾನೂನು ಸಚಿವ ಸಲ್ಮಾನ್ ಖುರ್ಷಿದ್ ನಿವಾಸದಲ್ಲಿ ನಡೆಯುತ್ತಿರುವ ಸಭೆಯಲ್ಲಿ ಸರ್ಕಾರದ ಪರ ಹಣಕಾಸು ಸಚಿವ ಪ್ರಣವ್ ಮುಖರ್ಜಿ, ಸಂಸದ ಸಂದೀಪ್ ದೀಕ್ಷಿತ್ ಪಾಲ್ಗೊಂಡಿದ್ದಾರೆ. ಅಣ್ಣಾ ಟೀಮ್ ಪರ ಅರವಿಂದ್ ಕೇಜ್ರಿವಾಲ್, ಪ್ರಶಾಂತ್ ಭೂಷಣ್ ಮತ್ತು ಕಿರಣ್ ಬೇಡಿ ಭಾಗವಹಿಸಿದ್ದಾರೆ. ಇನ್ನು ಪ್ರಬಲ ಲೋಕಪಾಲ್ ಮಸೂದೆ ವಿಚಾರಕ್ಕೆ ಬಿಜೆಪಿಯಲ್ಲಿ ಭಿನ್ನಮತ ಉಂಟಾಗಿದೆ. ಹಿರಿಯ ನಾಯಕ ಯಶವಂತ್ ಸಿನ್ಹಾ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಲೋಕಪಾಲ್ ಮಸೂದೆ ಬಗ್ಗೆ ಬಿಜೆಪಿಯ ನಿಲುವೇನು? ಬಿಜೆಪಿಯ ಸಪೋರ್ಟ್ ಜನಲೋಕಪಾಲ್ ಮಸೂದೆಗೆ ಅಥವಾ ಅಣ್ಣಾ ಟೀಮ್ಗೆ ಒಟ್ಟಾರೆ ಇರುವಂತಹ ಗೊಂದಲ ಏನು ಅಂತ? ದಿವ್ಯಶ್ರೀ, ಅಣ್ಣಾ ಹಜಾರೆ ಅವರ ಒಂದು ಆಂದೋಲನವಾಗಿ ಆದ ನಂತರ ಬಿಜೆಪಿ ಅದರ ಲಾಭ ಪಡೆಯಲು ಬಯಸಿತ್ತು. ಆದ್ರೆ ಬಿಜೆಪಿಯಲ್ಲಿಯೇ ಈ ಬಗ್ಗೆ ಭಿನ್ನ ಧ್ವನಿಗಳು ಎತ್ತುತ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥ ಬಿಜೆಪಿ ನಾಯಕ ಯಶವಂತ್ ಸಿನ್ಹಾ ಇಡೀ ಬಿಜೆಪಿ ಜನಲೋಕಪಾಲ್ ಮತ್ತು ಲೋಕಪಾಲ್ ನಡುವಿನ ಕಗ್ಗಂಟಿನ ವಿಷಯದಲ್ಲಿ ಬಿಜೆಪಿ ಯಾವುದೇ ಸರಿಯಾದ ಮತ್ತು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಎಂದು ತಮ್ಮ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಜನಲೋಕಪಾಲ್ ಮಸೂದೆಯನ್ನ ಅಣ್ಣಾ ಹಜಾರೆ ಅವರು ಇಟ್ಟ ನಂತರ ಆ ಬಗ್ಗೆ ಕೂಡ ಬಿಜೆಪಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ಸರಿಯಾಗಿ ತೆಗೆದುಕೊಳ್ಳಲಿಲ್ಲ. ಸರ್ಕಾರದ ಲೋಕಪಾಲನ್ನ ವಿರೋಧಿಸಿದ್ರಷ್ಟೇ ಸಾಲದು, ನಾವು ಯಾವ ಅಂಶಗಳ ಮೇಲೆ ಸ್ಪಷ್ಟವಾಗಿದ್ದೇವೆ ಅಂತಕ್ಕಂಥದ್ದರ ಬಗ್ಗೆ ಕೂಡ ಬಿಜೆಪಿ ಒಂದು ನಿಲುವನ್ನ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದು ಯಶವಂತ್ ಸಿನ್ಹಾ ಒತ್ತಾಯಿಸ್ತಾ ಇದ್ದಾರೆ. ಅಂದ್ರೆ ಇವತ್ತು ಬಿಜೆಪಿ ಪಾರ್ಲಿಮೆಂಟರಿ ಪಾರ್ಟಿ ಸಭೆಯಲ್ಲೂ ಕೂಡ ಯಶವಂತ್ ಸಿನ್ಹಾ ಈ ವಿಷಯವನ್ನ ಪ್ರಮುಖವಾಗಿ ಪ್ರಸ್ತಾಪಿಸಿದ್ದಾರೆ. ಬಿಜೆಪಿ ಒಂದು ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಳ್ಳಲಿಲ್ಲವಾದ್ರೆ ನಾನು ರಾಜೀನಾಮೆಯನ್ನ ನೀಡ್ತೇನೆ, ನಾನು ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತೇನೆ ಅಂತಕ್ಕಂಥ ಬೆದರಿಕೆಯನ್ನ ಕೂಡ ಯಶವಂತ್ ಸಿನ್ಹಾ ಹಾಕಿದ್ದಾರೆ. ಪ್ರಮುಖವಾಗಿ ಇದು ಅಣ್ಣಾ ಹಜಾರೆ ಅವರ ಮೂವ್ಮೆಂಟ್ ನ ಕಾರಣದಿಂದ ಅಂತಕ್ಕಂಥದ್ದು ಒಂದು ಬದಿಯಾದ್ರೆ, ಜಾರ್ಖಂಡ್ ನಲ್ಲಿ ಬಿಜೆಪಿಯ ನಾಯಕತ್ವ ಸಿಗದೆ ಇರತಕ್ಕಂತ ಅಸಮಾಧಾನ ಇನ್ನೊಂದು ಕಡೆ. ಪ್ರಾಯಶಃ ರಾಜಕಾರಣದಲ್ಲಿ ಇದು ಯಾವತ್ತಿಗೂ ಕೂಡ ನಡೆಯುತ್ತೆ. ಅಣ್ಣಾ ಹಜಾರೆ ಅವರ ಒಂದು ಸತ್ಯಾಗ್ರಹಕ್ಕೆ ಬೆಂಬಲ ವ್ಯಕ್ತಪಡಿಸಿದ ರೀತಿಯಲ್ಲಿ ಬಿಜೆಪಿಯ ಜಾರ್ಖಂಡ್ ನ ಬಗ್ಗೆ ಅಸಮಾಧಾನವನ್ನ ಕೂಡ ಸಿನ್ಹಾ ಹೊರಗಡೆ ಆಗ್ತಾ ಇದ್ದಾರೆ. ಓಕೆ ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಪ್ರಬಲ ಲೋಕಪಾಲ ಮಸೂದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲೇ ಭಿನ್ನಮತ ಉಂಟಾಗಿದೆ. ಹಿರಿಯ ನಾಯಕ ಯಶವಂತ್ ಸಿನ್ಹಾ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬೆದರಿಕೆ ಕೂಡ ಹಾಕ್ತಾ ಇದ್ದಾರೆ. ಜಾರ್ಖಂಡ್ನ ಹಜಾರಿಬಾಗ್ ಕ್ಷೇತ್ರದ ಸಂಸದರಾಗಿರತಕ್ಕಂತಹ ಸಿನ್ಹಾ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿಯ ನೀತಿಯ ಬಗ್ಗೆ ಈಗಾಗಲೇ ಟೀಕಿಸಿದ್ದಾರೆ. ಏನು ಭ್ರಷ್ಟಾಚಾರದ ವಿರುದ್ಧ ಆಗ್ತಿರುವಂತಹ ಹೋರಾಟದಲ್ಲಿ ಏನು ಬಿಜೆಪಿಯ ಪಾತ್ರ ಅಷ್ಟಾಗಿ ಸರಿಯಿಲ್ಲ, ಏನು ತೀವ್ರವಾಗಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ಒಂದ್ ಕಡೆಯಿಂದ ಬಿಜೆಪಿಯಲ್ಲೇ ಏನೋ ಒಂದು ರೀತಿಯ ಭಿನ್ನಮತಗಳು ಕಾಣ್ತಾ ಇದ್ದಾವೆ. ಒಂದು ಕಡೆ ಸಪೋರ್ಟ್ ಮಾಡ್ತಾರೆ, ಆದ್ರೆ ಅಣ್ಣಾಗ ಸಪೋರ್ಟ್, ಜನಲೋಕಪಾಲ ಮಸೂದೆಗ ಸಪಾಟ್ ಅನ್ನೋದು ಸದ್ಯದ ಕುತೂಹಲವಾಗಿದೆ. ಒಟ್ಟಾರೆ ಯಶವಂತ್ ಸಿನ್ಹಾ ಅವರು ಪ್ರಬಲ ಲೋಕಪಾಲ ಮಸೂದೆ ಬಗ್ಗೆ ಬಿಜೆಪಿ ದೃಢ ಮನಸ್ಸಿನಿಂದ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ.